ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ವೈರಲ್ ಫೀವರ್ ಕಂಟಕ ಎದುರಾಗಿದೆ. ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಇದರ ಜೊತೆ ವೈರಲ್ ಫೀವರ್ ಜೊತೆ H1N1 ಸೋಂಕು ಸಹ ಹಲವರಲ್ಲಿ ಕಾಣಿಸಿಕೊಂಡಿದೆ, ಹಲವರಲ್ಲಿ ಇರೋದು ದೃಢಪಟ್ಟಿದೆ. ಏನು ಈ ಒಂದು ಜ್ವರಕ್ಕೆ ರೀಸನ್ ಏನು ಮತ್ತು ಏನೆಲ್ಲ ಪ್ರಿಕಾಷನ್ಸ್ ವೈದ್ಯರು ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ವೈರಲ್ ಫೀವರ್ ಬಗ್ಗೆ ಹೇಳ್ತಾ ಇದ್ದೆ, ಈ ಒಂದು ವೈರಲ್ ಫೀವರ್ ಒಂದು ರೀತಿಯಲ್ಲಿ ಏನು ಕಾಡ್ಗಿಚ್ಚಿನ ಅಂತಲೇ ಹಬ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಒಬ್ಬರಿಗೆ ಕೆಮ್ಮು, ನೆಗಡಿ, ಜ್ವರ, ಏನು ಕಫ ಈ ಥರದ್ದು ಒಂದು ಲಕ್ಷಣ ಕಾಣಿಸ್ಕೊಂಡು ಕೂಡಲೇ ಮನೆಯ ಇತರ ಸದಸ್ಯರಿಗೂ ಹರಡ್ತಾ ಇದೆ. ಹೀಗಾಗಿ ಏನು ಕೆಲವೊಬ್ಬರು ಮನೆಗಳಲ್ಲಿ ಮನೆಯಲ್ಲಿ ಇದ್ದವರೆಲ್ಲರಿಗೂ ಸಹ ಏನು ವೈರಲ್ ಫೀವರ್ ಕಂಟಕ ಕಾಡ್ತಾ ಇದೆ. ಇದರ ಜೊತೆಗೆ ಏನಂದರೆ ಈ ಕಾರಣದಿಂದಾಗಿ ಖಾಸಗಿ ಆಸ್ಪತ್ರೆ ಇರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಈ ರೋಗಿಗಳಿಂದ ತುಂಬಿ ತುಳುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನು ಜ್ವರ ಪೀಡಿತರ ಸಂಖ್ಯೆ ಒಂದರಿಂದ ದುಪ್ಪಟ್ಟಾಗ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಏನು ಹುಬ್ಬಳ್ಳಿಯ ಕಿಮ್ಸ್ ಮತ್ತು ಚಿಟಗುಪ್ಪಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಏನು ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಈ ಒಂದು ವೈರಲ್ ಫೀವರ್ ಆದವರಿಗಾಗಿಯೇ ಸಪ್ರೇಟ್ ಒಂದು ಐಸೋಲೇಷನ್ ವಾರ್ಡ್ ಸಹ ನಿರ್ಮಾಣ ಮಾಡಿ ಅಲ್ಲಿ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಕೊಡುವಂತಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಕಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆಯಲ್ಲೂ ಸಹ ಹೆಚ್ಚಾಗಿದೆ. ಯಾಕಂದರೆ ಕಿಮ್ಸ್ ಅಂದ ಕೂಡಲೇ ಬರೀ ಕೇವಲ ಹುಬ್ಬಳ್ಳಿ ಧಾರವಾಡ ಅಂತಲ್ಲ, ಇಡೀ ಒಂದು ಸುತ್ತಮುತ್ತಲ ಜಿಲ್ಲೆಗಳ ಜನನೂ ಸಹ ಇಲ್ಲಿಗೆ ಬರ್ತಾರೆ. ಹೀಗಾಗಿ ಅಲ್ಲಿ ಒಂದು ಬರುವ ರೋಗಿಗಳ ಸಂಖ್ಯೆ ದಿಢೀರಾಗಿ ಏರಿಕೆ ಕಂಡಿದೆ. ಅದರಲ್ಲೂ ಏನು ಜ್ವರ ಪೀಡಿತರ ಸಂಖ್ಯೆ ಹೆಚ್ಚಾಗಿದೆ. ವೈರಲ್ ಫೀವರ್ನಿಂದಾಗಿ ಬಂದು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಒಟ್ಟಾರೆ ಏನು ಹುಬ್ಬಳ್ಳಿಯಲ್ಲಿ ಈ ಒಂದು ವೈರಲ್ ಫೀವರ್ ಒಂದು ರೀತಿಯಲ್ಲಿ ಏನು ಆತಂಕ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಂದರೆ H1N1 ಏನು ಜ್ವರ ಏನಿದೆ, ಸೋಂಕೇನಿದೆ, ಅದು ಸಹ ಕಾಣಿಸ್ಕೊಂಡಿದೆ. ನಾವು ಜುಲೈ ಮತ್ತು ಆಗಸ್ಟ್ 2 ತಿಂಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಒಟ್ಟು 14 ಪ್ರಕರಣಗಳು ದೃಢಪಟ್ಟಿದ್ದಾವೆ. ಅಂದರೆ 14 ಪ್ರಕರಣಗಳಲ್ಲಿ H1N1 ಸೋಂಕಿರೋದು ದೃಢವಾಗಿದೆ. ಜುಲೈ ತಿಂಗಳಲ್ಲಿ 5 ಪ್ರಕರಣಗಳು ದೃಢಪಟ್ಟಿದ್ದರೆ ಆಗಸ್ಟ್ ತಿಂಗಳಲ್ಲಿ 9 ಪ್ರಕರಣಗಳು ದೃಢಪಟ್ಟಿದ್ದಾವೆ. ಇಲ್ಲಿ ಆಗಸ್ಟ್ ತಿಂಗಳಲ್ಲಿ 39 ಜನರ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಒಂದು ಏನು ಟೆಸ್ಟಿಗೆ ಕಳಿಸ್ಕೊಡ್ಲಾಗಿತ್ತು. ಆ ಒಂದು ಟೆಸ್ಟ್ನಲ್ಲಿ 9 ಜನರಿಗೆ H1N1 ಇರೋದು ದೃಢಪಟ್ಟಿದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜಧಾನಿ ಬೆಂಗಳೂರಲ್ಲಿ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಆದರೆ ಹುಬ್ಬಳ್ಳಿಯಲ್ಲಿ ಆ H1N1 ಒಂದು ಬಗ್ಗೆ ಏನು ಆತಂಕ ಇದ್ದಿಲ್ಲ. ಆದರೆ ಈಗ ಏನಂದರೆ ಭಾಳಷ್ಟು ಜನರಲ್ಲಿ ಏನು ಈ ಒಂದು H1N1 ದೃಢಪಟ್ಟಿರೋದ್ರಿಂದಾಗಿ ಅದು ಜನತೆಯಲ್ಲಿ ಆತಂಕ ಸೃಷ್ಟಿಸಿದೆ. ಮತ್ತು ಇದೆಲ್ಲದಕ್ಕೂ ಏನು ವೈರಲ್ ಫೀವರ್ ಇರ್ಬೋದು, H1N1 ಇತ್ಯಾದಿಗಳು ಈ ಒಂದು ಜ್ವರಕ್ಕೆ ಮುಖ್ಯ ಕಾರಣ ಅಂದರೆ ಈ ಒಂದು ವಾತಾವರಣ. ಇಲ್ಲೇನು ವಾತಾವರಣ ಏನು ತಂಪಾದ ವಾತಾವರಣ ಸೃಷ್ಟಿಯಾಗಿದೆ. ಏನು ಮೋಡ ಕವಿದ ವಾತಾವರಣ ಇರ್ಬೋದು, ಚಿಟಿ ಮಳೆ ಇರ್ಬೋದು, ಮತ್ತು ಏನು ರಾತ್ರಿ ಥಂಡಿಯಾದ ಒಂದು ವಾತಾವರಣ ಇರ್ತಾ ಇರೋದ್ರಿಂದಾಗಿ ಇಲ್ಲಿ ಸಹಜವಾಗಿಯೇ ನೆಗಡಿ, ಕೆಮ್ಮು, ಕಫ ಆಗ್ತಾಯಿದೆ, ಜೊತೆಗೆ ಜ್ವರ ಬರ್ತಾ ಇದೆ. ಇಲ್ಲೇನು ಕೆಲವೊಬ್ಬರಲ್ಲಿ ಅತಿಯಾದ ಜ್ವರ ಇದ್ದರೆ ಕೆಲವೊಬ್ಬರಿಗೆ ವಾಂತಿ, ಒಂಥರ ನಿಶಕ್ತಿ ಕಳ್ಕೊಂಡಂತಹ ಸ್ಥಿತಿ, ಈ ರೀತಿಯ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಏನು ಬರೀ ಜ್ವರ ಅಂಥೇಳಿ ನಿರ್ಲಕ್ಷ್ಯ ಮಾಡಬೇಡ್ರಿ. ಯಾವುದೇ ಕಾರಣಕ್ಕೂ ಏನೇ ಜ್ವರ ಬಂದರೂ ಸಹ ಅಲ್ಲಿ ಬಂದು ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳುವಂಥ ಕೆಲಸ ಮಾಡಿ. ಇಲ್ಲದೇ ಇದ್ದರೆ ಅದು ಮತ್ತೆ ಹೆಚ್ಚಿನ ಸಮಸ್ಯೆ ಉಂಟು ಮಾಡಲಿದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ಈಶ್ವರ್ ಹಸ್ಬೆ ಅವರು ಹೇಳಿದ್ದಾರೆ. ಯೂಶ್ವಲಿ ಎವ್ರಿ ಇಯರ್ ಈ ಸೀಸನ್ ಬರುವಂಥ ವೈರಲ್ ಇನ್ಫೆಕ್ಷನ್ನೇ ಇದು ಟೆಂಪ್ರೇಚರು ಮತ್ತು ಇದರಿಂದ ವಾತಾವರಣದಿಂದಾಗಿ ಇದರ ಪ್ರಮಾಣ ಜಾಸ್ತಿ ಆಗಿದೆ. ಆದರೆ ಇದು ಸೆಲ್ಫ್ ಲಿಮಿಟಿಂಗ್ ವೈರಲ್ ಇನ್ಫೆಕ್ಷನ್ನು. ಕೆಲವೊಂದು ಟೆಸ್ಟ್ ಮಾಡಿದಾಗ H1N1 ಪಾಸಿಟಿವ್ ಬರ್ತಾವೆ, ಅದರ ಸಂಖ್ಯೆಯೂ ಜಾಸ್ತಿ ಇದೆ. ಹೆಚ್ಚಿನ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಅಷ್ಟೇ ಸೀಮಿತ ಆಗಿದೆ. ಲಂಗ್ ಇನ್ಫೆಕ್ಷನ್ ಜಾಸ್ತಿ ಕಂಡು ಬರ್ತಾಯಿಲ್ಲ. ಲಂಗ್ ಇನ್ಫೆಕ್ಷನ್ ಇದ್ದರೂ ಅದು ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರ್ತಾಯಿದೆ. ವರ್ಷಕ್ಕಿಂತ ಇದು ಭಾಳ ಏನು ಜಾಸ್ತಿ ಆಗಿಲ್ಲ. ನಾವು ಟೆಸ್ಟ್ ಮಾಡೋ ಇದು ಜಾಸ್ತಿ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಆದರೆ OPD ಪೇಷಂಟ್ಗಳಿಗೆ ನಾವು ಹೆಚ್ಚಾಗಿ ಟೆಸ್ಟ್ ಮಾಡೋದಿಲ್ಲ. ಅದನ್ನು ಆ ಥರ ಗೈಡ್ಲೈನ್ಸು ಇಲ್ಲ OPD ಪೇಷಂಟ್ಗಳಿಗೆ H1N1 ಚೆಕ್ ಮಾಡಬೇಕಂತ. ಆದರೆ ಇದರಿಂದ ಅಡ್ಮಿಟ್ ಆಗೋರ ಸಂಖ್ಯೆ ಏನೂ ಜಾಸ್ತಿ ಆಗಿಲ್ಲ.
ಈಗ ಒ ಪಿ ಡಿಗೆ ಸುಮಾರು ಒಂದು 10-20% ಜಾಸ್ತಿ ಆಗಿದೆ. ಮೆಡಿಸಿನ್ ಪಿಡಿಯಾಟ್ರಿಕ್ ಒ ಪಿ ಡಿಯಲ್ಲೇ ಜಾಸ್ತಿ ಇವು. ಒಂದು 2 ಒ ಪಿ ಡಿಯಲ್ಲೂ ಕೂಡಿ ಒಂದು ದಿನಕ್ಕೆ ಒಂದು 20-30 ಪೇಷಂಟ್ ಜಾಸ್ತಿ ಆಗಿದ್ದಾವೆ. ಅಡ್ಮಿಷನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಪ್ರಿಕಾಷನ್ ಇದು ಬೆಚ್ಚಗೆ ಇರೋದು, ಈ ನೆಗಡಿ ಆದವ್ರ ಜೊತೆ ಜಾಸ್ತಿ ಮಿಕ್ಸ್ ಆಗದಂಗೆ ನೋಡ್ಕೋಬೇಕು, ಮಾಸ್ಕ್ ಧರಿಸ್ಬೇಕು, ಕೈಯನ್ನು ಕ್ಲೀನಾಗಿ ತೊಳ್ಕೋಬೇಕು. ಯೂಶುವಲ್ ವೈರಲ್ ಇನ್ಫೆಕ್ಷನ್ಗೆ ಇರುವಂಥ ಪ್ರಿಕಾಷನ್ಸೇ ಇದಕ್ಕೂ ತಗೋಬೇಕು. ಜೊತೆಗೆ ಚಿಟ್ಗುಪ್ಪಿ ಆಸ್ಪತ್ರೆ ವೈದ್ಯರು ಸಹ ಹಲವಾರು ಸಲಹೆಗಳು ಕೊಟ್ಟಿದ್ದಾರೆ. ಏನು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಲ್ಲಿ ಒಂದು ಏನು ಜ್ವರದಿಂದ ಬಳಲ್ತಾ ಇದ್ದಾರೆ ಅದು ಅದರಿಂದ ಒಂದಷ್ಟು ಪಾರಾಗ್ಬೋದು. ಜೊತೆಗೆ ಏನಂದರೆ ರೆಸ್ಟ್ ಬೇಕು. ಜ್ವರ ಪೀಡಿತರು ಸುಮ್ಮನೆ ಅಡ್ಡಾಡೋದು ಬಿಟ್ಟು ಮನೆಯಲ್ಲಿ ರೆಸ್ಟ್ ತೆಗೆದುಕೊಂಡಲ್ಲಿ ಸ್ವಲ್ಪ ಸೆಲ್ಫ್ ಐಸೋಲೇಟ್ ಆದಲ್ಲಿ ಒಂದಷ್ಟು ಅದನ್ನು ಏನು ಸ್ಪ್ರೆಡ್ ಆಗೋದನ್ನು ತಡಿಬೋದು. ಜೊತೆಗೆ ಆ ಒಂದು ಸೋಂಕು ಏನು ಜ್ವರ ಇದೆ ಆ ಒಂದು ಚಿಕಿತ್ಸೆ ಪಡ್ಕೊಂಡು ಗುಣಮುಖ ಆಗ್ಬೋದು. ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ರಿ ಅಂತೇಳಿ ವೈದ್ಯರು ಸಹ ಸಲಹೆ ಕೊಟ್ಟಿದ್ದಾರೆ. ವೈರಲ್ ಫೀವರ್ ತುಂಬ ಹೆಚ್ಚಿಗೆ ಆಗ್ತಿದೆ. ಈಗ ಕೆಮ್ಮು ನೆಗಡಿ ಜ್ವರ ಎಲ್ಲರಿಗೂ ಬರ್ತಾ ಇದೆ. ವಾತಾವರಣ ಕೋಲ್ಡ್ ಆಗಿರೋದ್ರಿಂದ ಆಗ್ತಾ ಇದೆ. ನಾವು ಪೇಷಂಟ್ಸ್ ಬರ್ತಾ ಇದ್ದಾರೆ, ನಾವು ಅವ್ರಿಗೆ ಎಲ್ಲರಿಗೂ ಚಿಕಿತ್ಸೆ ನೀಡಿ ಸಪ್ರೇಟ್ ಐಸೋಲೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಪ್ಯಾನಿಕ್ ಆಗೋದೇನು ಜರೂರತ್ತಿಲ್ಲ. ಸಿಂಪ್ಟಮ್ಸ್ ಕಂಡು ಬಂದರೆ ಫಸ್ಟ್ ಬಂದು ಚಿಕಿತ್ಸೆ ಪಡೀರಿ. ವಾತಾವರಣನೇ ಕಾರಣ ಆಗಿರ್ಬೋದು. ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಎಲ್ಲರಿಗೂ ಈ ಥರ ಆಗ್ತಾಯಿದೆ. ಬೆಚ್ಚಗಿರೋದು ಬೆಟ್ರು. ಟ್ರೀಟ್ಮೆಂಟ್ ನಡೀತಾ ಇದೆ, ಎಲ್ಲರಿಗೂ ನಡೀತಾ ಇದೆ. ವಾರ್ಡ್ ಮಾಡಿದ್ದೀವಿ, ಸಪ್ರೇಟಾಗಿ ವಾರ್ಡ್ ಮಾಡಿ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಇದು ಏನಂದರೆ ಇನ್ನು ಕಿಮ್ಸ್ ಈಗೇನು H1N1 ಹೇಳಿದೆ ಅದು ಕಿಮ್ಸ್ದ ಅಂಕಿಅಂಶಗಳಾಗಿದೆ. ಅಂದರೆ 2 ತಿಂಗಳಲ್ಲೇನು ಕೆಲವೊಂದು ಸ್ಯಾಂಪಲ್ಗಳು ಕಲೆಕ್ಟ್ ಮಾಡಲಾಗಿತ್ತು. ಅದರ ಪ್ರಕಾರ 14 ಜನರಲ್ಲಿ H1N1 ಇರೋ ಸೋಂಕಿರೋದು ದೃಢಪಟ್ಟಿದೆ. ಆದರೆ ಏನು ಬಂದಷ್ಟು ಕೆಲವೇ ಸ್ಯಾಂಪಲ್ಗಳಲ್ಲಿ ಇಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಏನಾದರೂ ನಾವು ಹೆಚ್ಚಿನ ಟೆಸ್ಟ್ ಮಾಡೋದಲ್ಲಿ ಆ ಒಂದು ಪ್ರಮಾಣ ಹೆಚ್ಚಾಗ್ತದೆ ಅನ್ನೋ ಒಂದು ಮಾತನ್ನು ವೈದ್ಯರು ಹೇಳಿದ್ದಾರೆ. ಹೀಗಾಗಿ ಅಂದರೆ ಭಾಳಷ್ಟು ಜನರಲ್ಲಿ H1N1 ಈಗೇನು ವೈರಲ್ ಫೀವರ್ ಅಂತ ಏನು ಹೇಳ್ತಾ ಇದ್ದಾರೆ ಅವರಲ್ಲಿ ಬಹಳಷ್ಟು ಜನರಿಗೂ H1N1 ಸೋಂಕಿರುವಂತಹ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾತನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲೇಬೇಕಾಗಿದೆ. ಇಲ್ಲದೇ ಇದ್ದಲ್ಲಿ ಅದು ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಏನು ಒಬ್ಬರಿಂದ ಒಬ್ಬರಿಗೆ ಏನಾದರೂ ಇದು ಏನು ವೈರಲ್ ಫೀವರ್ ಹರಡಿದಂದರೆ ಮತ್ತೆ ಎಲ್ರಿಗೂ ಸಹ ತೊಂದರೆ ಆಗುತ್ತೆ. ಹಾಗಾಗಿ ಒಂದಷ್ಟು ಸೆಲ್ಫ್ ಐಸೋಲೇಷನ್ ಮಾಡೋದಿರಲಿ ಅಥವಾ ಒಂದು ವೈದ್ಯರ ಸಲಹೆ ಪಡೆದು ಅದರ ಪ್ರಕಾರ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು ಅನ್ನೋ ಒಂದು ಸಲಹೆಗಳನ್ನು ಕೊಡ್ತಾಯಿದ್ದಾರೆ. ಹೀಗಾಗಿ ಪ್ರತಿಕೂಲ ವಾತಾವರಣ ಕಾರಣಕ್ಕಾಗಿ ಇವೆಲ್ಲವೂ ಸಹ ವೈರಲ್ ಫೀವರ್ ಹೆಚ್ಚಾಗಿರೋದ್ರಿಂದಾಗಿ ಒಂದಷ್ಟು ಪ್ರಿಕಾಷನ್ಸ್ ತೊಗೊಳ್ಳೇಬೇಕನ್ನೋ ಒಂದು ಮಾತನ್ನು ಸಲಹೆಗಳನ್ನು ವೈದ್ಯರು ಹೇಳಿದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹ ಆ ಒಂದು ವೈದ್ಯರ ಸಲಹೆಗಳನ್ನ ಪಡ್ಕೊಂಡು ಅದ್ರ ಪ್ರಕಾರ ಮುನ್ನಡೆದಲ್ಲಿ ಒಂದಷ್ಟು ಏನು ಅವ್ರಿಗೂ ಒಳ್ಳೆಯದಾಗುತ್ತೆ, ಜೊತೆಗೆ ಏನು ಸುತ್ತಮುತ್ತಲಿನ ಪರಿಸರಕ್ಕೂ ಸಹ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಮ್ಮದು ಆಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.